ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಅನಿಕೇತವರು ಮತ್ತು ಎಲ್ಲರೂ ಕೂಡ ಮಾತಾಡ್ಕೊತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ, ಬಡವ್ರ ಮನೆ ಹುಡುಗಿನ ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತ. ಆದರೂ ಕೂಡ ಎಲ್ಲರೂ ನಿನ್ನ ಒಪ್ಪಿಗೆ ಯಾರು ಕೇಳಿದವರು, ಅವಳ ಮನೇಲಿ ತಪ್ಪಾಗಿದೆ, ನೀನು ಒಪ್ಕೊಳ್ಳೇಬೇಕು ಅಂತ. ಆದರೆ ಇವನೊಬ್ಬನೇ ತಪ್ಪು ಮಾಡಿರೋದು, ಆ ಮೋನಿಕಾನು ಕೂಡ ತಪ್ಪು ಮಾಡಿದ್ದಾಳೆ, ಅದಕ್ಕೋಸ್ಕರ ನನ್ನ ಮಗುನ ಯಾಕೆ ಎಲ್ಲರೂ ದೂಷಿಸ್ತಿದ್ದೀರಾ ಅಂತ. ಆದರೂ ಕೂಡ ಏನೇ ತಪ್ಪು ಮಾಡಿದ್ರು ಗಂಡು ಮಕ್ಕಳು ತಪ್ಪು ಮಾಡಿರೋದೇ ಹೆಣ್ಮಕ್ಳು ಅನುಭವಿಸಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನನ್ನ ಮಗನಿಗೆ ಈಗ ಆ ಮನೆ ಹುಡುಗಿನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ, ಆಗೋದೇ ಇಲ್ಲ. ಏನೇ ಆದರೂ ಕೂಡ ಆ ಬಡವ್ರ ಮನೆ ಹುಡುಗಿನ ನಾನು ಒಪ್ಪಲ್ಲ ಅಂತ ಈ ಕಡೆಗೆ ಸರಿತಾ ಎಲ್ಲರೂ ಕೂಡ ಮಾತಾಡ್ತಿದ್ರು. ಒಪ್ತಂತೆ ನಿಂತಿದ್ದಾಳೆ ಅನಿಕೇತವರ ಅಮ್ಮ. ಈ ಕಡೆಗೆ ಬಂದು ಮೋನಿಕಾ ಅವ್ರ ಮನೆಗೆ ಬಂದಿದ್ದಾರೆ ಅಜ್ಜಿ ತಾತ. ಹೌದು, ನಿಮ್ಮನೆ ಹುಡುಗಿನ ನಮ್ಮ ಮನೆಗೆ ಮದುವೆ ಮಾಡ್ಕೊತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ 4 ಜನಕ್ಕೆ ತಿಳಿಕ್ಕಿಂತ ಮುಂಚೆನೇ ಈ ವಿಷಯನ ಮುಚ್ಚಿಟ್ಟು ನಾವು ಆರಾಮಾಗಿ ಮದುವೆ ಮಾಡ್ಕೊಳ್ಳೋಣ, ಯಾಕಂದರೆ ಮಾನ ಮರ್ಯಾದೆಗೋಸ್ಕರ ನಾವು ಅಂಜೋರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಂದಿದ್ದಾರೆ. ಇಷ್ಟೊತ್ತಿಗೆ ಈ ಡಿಸ್ಕಷನ್ ಮುಗಿತಾ ಬಂದಿರುತ್ತೆ. ಅಂದರೆ ಅವ್ರ ಮನೇಲಿ, ಅಂದರೆ ಈ ವಿವೇಕ್ ಅವ್ರ ಮನೇಲಿ ಡಿಸ್ಕಷನ್ ನಡೀತಾ ಇರುತ್ತಲ್ಲ, ಅದು ನಿಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ತಾತ ವಿವೇಕ್ ಕೂಡ ಬರ್ತಾರೆ. ಇಲ್ಲಿ ಗಂಟೆ ಡಿಸ್ಕಷನ್ ಮುಗ್ದಿದೆ ಅನಿಸುತ್ತೆ, ಆದರೆ ನಮ್ಮ ಒಪಿನಿಯನ್ ಕೂಡ ಹೇಳೋಣ ಅನ್ಕೊ ಬಂದಿದ್ದೀನಿ ಅಂತ ಹೇಳ್ತಾರೆ. ನೀವು ಎಲ್ಲೋಗಿದ್ರಿ ಅಂತ ಕೇಳೇ ಬಿಡ್ತಾಳೆ ಅನಿಕೇತವ್ರ ಅಮ್ಮ. ಅದಕ್ಕೆ ನಾವು ಎಲ್ಲೋಗಿರ್ತೀವಿ, ನಿನ್ನ ಮಗ ಮಾಡಿರೋ ಘನಾಂಧಾರಿ ಕೆಲಸಕ್ಕೆ ನಾವು ಮೋನಿಕವ್ರ ಮನೆಗೆ ಹೋಗಿದ್ವಿ ಅಂತ. ನೀವೇ ಕಲ್ಲಿಗೆ ಹೋಗಿದ್ರಿ? ಯಾಕೆ ಹೋಗಿದ್ದೀವಿ ಅಂದರೆ ನಿನ್ನ ಮಗ ಮಾಡಿದ್ದಾನಲ್ಲ ಆ ಹುಡುಗಿಗೆ, ಅದಕ್ಕೋಸ್ಕರ ಅಂತ. ಏನೋ ದಿಸ್ ಇಸ್ ಟೂ ಮಚ್ ಅಪ್ಪ ಅಂತ ಹೇಳ್ತಾರೆ. ನಿನ್ನ ಮಗ ಟೂ ಮಂತೆ ಮಾಡಿಬಿಟ್ಟಿದ್ದಾನೆ, ಟೂ ಮಚ್ ಅಲ್ಲ ಅಂತ ಈ ಕಡೆಗೆ ರೇಗಿಸ್ತಾ ಇರ್ತಾನೆ ಶ್ಯಾಮರಪ್ಪ ಕೂಡ. ಅದಕ್ಕೆ ಹೌದು, ನನ್ನ ಒಪಿನಿಯನ್ ಹೇಳ್ತಿದ್ದೀನಿ, ಆ ಮನೆ ಹುಡುಗಿನ ನಿನ್ನ ಮಗನಿಗೆ ಅಷ್ಟು ಬೇಗ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಏನು ಆ ಮನೆ ಹುಡುಗಿನ ನನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ, ನಾನು ಒಪ್ಪೋದಿಲ್ಲ ಅಂದಮೇಲೆ ಒಪ್ಪೋದೇ ಇಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸರಿತಾ, ಏನು ಮಾತಾಡ್ತಿದ್ಯಾ ನೀನು, ಒಪ್ಕೊಳ್ಳೇಬೇಕು, ಯಾಕಂದರೆ ನಿನ್ನ ಮಗ ಮಾಡಿರೋ ತಪ್ಪು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅವಳು ಒಪ್ಕೋದೇ ಇಲ್ಲ. ನೋಡಮ್ಮ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ, ನಿನ್ನ ಮಗ ತಪ್ಪು ಮಾಡಿದ್ದಾನೆ, ಆ ಹುಡುಗಿನೂ ತಪ್ಪು ಮಾಡಿದ್ದಾಳೆ, ಇಲ್ಲ ಅಂತ ಹೇಳಲ್ಲ. ಇದು 4 ಜನಕ್ಕೆ ತಿಳೋಕ್ಕಿಂತ ಮುಂಚೆ, ನಮ್ಮ ಮಾನ ಮರ್ಯಾದೆ ಹೋಗೋಕ್ಕಿಂತ ಮುಂಚೆ ಈ ಮದುವೆಗೆ ಒಪ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ, ನಾನು ಒಪ್ಕೊಳ್ಳಲ್ಲ, ಆ 3rd ಕ್ಲಾಸ್ನ ನಾನು ಒಪ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಬೇಕಿದ್ರೆ ಇದು ಕಾಮನ್ ಆಗಿದೆ ಈಗ ಡೇಟಿಂಗು ಗೀಟಿಂಗು ಅಂತ, ದಿಸ್ ಇಸ್ ನ್ಯೂ ಜನ್ರೇಷನ್ ಅಂತ ಹೇಳ್ಕೊಂಡು ಆ ಹುಡುಗಿಗೆ ಬೇಕಾದ್ರೆ ದುಡ್ಡು ಕೊಡ್ರಿ ಬಿಸಾಕಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೌರಿ ಬಿಡ್ತಾಳ? ಏನು ಮಾತಾಡ್ತಿದ್ದೀರಾ ನೀವು? ಏನು ನಮ್ಮ ಮಕ್ಕಳನ್ನ ಚೀಪ್ ಮೆಂಟಾಲಿಟಿ ಅಂದ್ಕೊಂಡಿದ್ದೀರಾ ನೀವು? ನನ್ನ ಮಕ್ಕ ಮುಗ್ದಿನ ನಿಮ್ಮ ಮಗ ಬಳಸ್ಕೊಂಡು ಆ ಥರ ಮಾಡಿರೋದು. ನೀವೇನಾದ್ರು ಒಪ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಮಕ್ಕನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸಾಕ್ಷಿ ಸಮೇತ CCTV ಫುಟೇಜ್ ವಿಡಿಯೋ ತೋರಿಸಿ ನಿರಪರಾಧಿನ ಮಾಡ್ಕೊತೀನಿ ನಿಮ್ಮ ಮಗನ್ನ. ಅದಾದಮೇಲೆ ಶಿಕ್ಷೆ ಏನು ಕೊಡ್ತಾರೆ? ಜೈಲಲ್ಲಿ ಕೊಲ್ಲಿತಾರೆ, ನೋಡ್ತೀರಾ ಅಂತ ಹೇಳೇ ಬಿಡ್ತಾಳೆ. ಅಷ್ಟೊತ್ತಿಗೆ ತಾತ, ನೀವು ತಲೆ ಕೆಡಿಸ್ಕೋಬೇಡ, ಆ ಥರ ಪರಿಸ್ಥಿತಿ ಬಂದರೆ ಇವಳನ್ನು ಮತ್ತೆ ಅವ್ರ ಮಗುನ ಮನೆಯಿಂದ ಈಚೆಗೆ ಹಾಕ್ತೀನಿ, ನನ್ನ ಮನೆಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನೀವೇನೇ ಮಾಡಿದ್ರು ಕೂಡ ಅವಳನ್ನ ನಾನು ಒಪ್ಕೊಳ್ಳಲ್ಲ ಅಂದಮೇಲೆ ಒಪ್ಕೊಳ್ಳಲ್ಲ ಅಷ್ಟೇ. ನನಗೆ ಆ ಹಳ್ಳಿ ಗುಗ್ಗು ಬೇಕಾಗಿಲ್ಲ, ಹಾಗೆ ಕೂಡ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮಗೆ ಸೂಟು ಆಗಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಸರಿತಾ, ಏನು ಮಾತಾಡ್ತಿದ್ಯಾ, ಈ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ. ಏನಂದೆ ನೀನು? ನನ್ನ ಅದಕ್ಕೆ ಅಂತ ಕರೆದ? ನೀನೇ ನನ್ನ ಗಂಡನ ಜೊತೆ ರಕ್ಸಂಬಕ್ಕೆ ಹುಟ್ಟಿದ್ಯಾ? ನೀನು ಅನಾಥೆ, ನಿನ್ನ ಭಿಕಾರಿಗೆ ಆ ಹುಡುಗಿನ ಮ್ಯಾಚ್ ಅಂತ ಹೇಳ್ತಿದ್ಯಾ? ನಿಂಗೆ ಅಷ್ಟು ಗೊತ್ತಾಗ್ತಿಲ್ವಾ? ನಿನ್ನ ಹತ್ರನೇ ಏನು ಇಲ್ದಂತೆ ಈ ದಿನ ಬಂದು ಫ್ಯಾಮಿಲಿಯಲ್ಲಿ ನೀನು ಕೊಳಿತಾ ಇರೋದು, ಬಿಟ್ಟಿಯಾಗಿ ಬಿದ್ದಿದ್ಯಾ ನೀನು ಅಂತ ಹೇಳೇ ಬಿಡ್ತಾಳೆ ಸರಿತಾ. ಅದಕ್ಕೆ ಎಲ್ಲರೂ ಕೂಡ ಶಾಕಾಗಿ ಹೋಗ್ತಾರೆ. ಹೌದು, ಅವಳು ಹೇಳಬೇಕು ಅಂತ ಹೇಳ್ತಿಲ್ಲ, ನಿನ್ನ ರೇಂಜ್ ನಾನು ಸ್ವಲ್ಪ ಅವಳು ನೆನಪಿಸ್ತಿದ್ದಾಳೆ. ಈ ರೇಂಜು, ಈ ಹಣ ಆಸ್ತಿ ಅನ್ನೋದೆಲ್ಲ ಬಿಟ್ಟು ಮಾನ ಮರ್ಯಾದೆಗೋಸ್ಕರ ಬಾಳು. ಈ ಮನೇಲಿ ನೀನು ಇರಬೇಕು ಅಂತ ಅನ್ಸಿದ್ರೆ ಆ ಮನೆ ಹುಡುಗಿ ಜೊತೆ ನಿನ್ನ ಮಗನ ಮದುವೆ ಆಗಲೇಬೇಕು. ಯಾಕಂದರೆ ನಾವು ದಿನ ಬಂದು ಫ್ಯಾಮಿಲಿಯವರು ಮಾನ ಮರ್ಯಾದೆಗೋಸ್ಕರ ಬಾಳ್ತೀವಿ, ಸರಿನಮ್ಮ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಆದರೂ ಕೂಡ ಅವಳು ಒಪ್ಕೊಳ್ಳೋದೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಮದುವೆನ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಒಪ್ಪಿಗೆ ನಂಗೆ ಬೇಕಾಗಿಲ್ಲ, ಮನೆಯವರೆಲ್ಲ ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ, ಈ 1 ವಾರದಲ್ಲಿ ಅವನಿಗೂ ಮೋನಿಕಂಗೆ ಮದುವೆ ಆಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಕೊರಿಯರಲ್ಲಿ ಆರ್ಡ್ರ್ ಮಾಡಿರ್ತಾಳೆ. ಅಷ್ಟೊತ್ತಿಗೆ ಚಿನ್ನು ಬಂದುಬಿಟ್ಟು, ನಾವು 11,000ಕ್ಕೆ ಯಾವುದೋ ಆರ್ಡ್ರ್ ಮಾಡಿಲ್ಲ, ಅಷ್ಟೊಂದು
ಐ ಕ್ಲಾಸ್ ಅವ್ರು ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ನೀನು ಐ ಕ್ಲಾಸ್ ಆಗಿಲ್ಲ ಅಂದರೆ ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು 11,000 ಕೊಟ್ಬಿಟ್ಟು ಆ ಕೊರಿಯರ್ನ ಮೋನಿಕಾ ಯೂಸ್ ಮಾಡ್ತಾಳೆ. ಆ ಮೋನಿಕಾ ಇಸ್ಕೊಂಡಾದ್ಮೇಲೆ ಏನಕ್ಕ ಇದು ನಿನ್ನ ಹತ್ರ ಇಷ್ಟೊಂದು ದುಡ್ಡೆಲ್ಲಿ ಬಂತು ಅಂತ ಹೇಳ್ತಾರೆ. ನಾನು ಈಗ ದಿನ ಬಂದು ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಿದ್ದೀನಿ, ನನ್ನ ಲೆವೆಲ್ ಬೇರೆ, ನನ್ನ ಹೈ ಕ್ಲಾಸ್ ಲೆವೆಲ್ ಬೇರೆ, ಇದು ಮೇಕಪ್ ಕಿಟ್ಟು ಅಂತ ಹೇಳ್ತಾರೆ. ನಿನ್ನ ಲೆವೆಲೋ ನಿನ್ನ ಮೇಕಪ್ ಕಿಟ್ಟೋ ನೀನು ಸರಿ ಹೋಗೋಗಿದೆ, ನನಗೆ ಕೋಪ ಬರಿಸ್ಬೇಡ, ಸುಮ್ಮನೆ ಹೊರಟೋಗ್ಬಿಡು ಅಂತ ಬೈದು ಕಳಿಸೇ ಬಿಡ್ತಾರೆ. ಈ ಕಡೆಗೆ ಕಾಫಿ ತಗೊಂಡು ಹೋಗಿರ್ತಾಳೆ ಗೌರಿ. ಸರಿ ತಗೆ ಅತ್ತೆ ತಗೊಳ್ಳಿ ಕಾಫಿನ ಅಂತ. ಅತ್ತೆನಾ, ಯಾರಿಗೆ ಕರಿತಿದ್ಯಾ ನೀನು ಅತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಿನ್ನೆ ಅತ್ತೆ ನಾನು ಕರಿತಾ ಇರೋದು ಅಂತ ಹೇಳ್ತಾರೆ. ನಾನು ತಪ್ಪೇ ಮಾಡಿಲ್ಲ ಅಂದಾದ್ಮೇಲೆ ಅರ್ಥ ಆದಮೇಲೆ ಅತ್ತೆ ಅಂತ ಕರಿಬೋದು ತಾನೆ ಅಂತ ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಸೊಸೆ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ, ನೀನು ಯಾವತ್ತೂ ನನ್ನ ಆ ಥರ ಕರೀಲೇಬೇಡ ಅಂತ ಹೇಳ್ತಾರೆ. ಯಾವತ್ತೂ ಒಪ್ಕೊಳ್ಳಲ್ಲ ಅಂದರೆ ಮುಂದೆ ಆದರೂ ಒಪ್ಕೊತೀರಲ್ಲ, ಒಪ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗೆ ಮುಂದಿನ ಎಪಿಸೋಡಲ್ಲೂ ಕೂಡ ವಿವೇಕ್ ಹತ್ರ ಹೋಗಿ ಗೌರಿ ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪು ನಿರಪರಾಧಿ, ಅದು ಇನ್ಮೇಲಾದರೂ ನನ್ನ ಹೆಂಡ್ತಿ ಅಂತ ಒಪ್ಕೊತೀರಾ ಅಲ್ವಾ ಅಂತ ಖುಷಿ ಪಡ್ತಿರ್ತಾಳೆ. ಆದರೆ ವಿವೇಕ್ ಇಲ್ಲ, ನಿನ್ನನ್ನು ಯಾವತ್ತಾಳು ನನ್ನ ಹೆಂಡ್ತಿ ಅಂತ ಒಪ್ಕೊತೀನಿ ಅಂತ ಹೇಳಿದಿನ, ನೀನು ತಪ್ಪು ಮಾಡಿಲ್ಲ ಅಂದರೆ ನಿರೂಪಿಸು ಅಂತ ಹೇಳಿರೋದು, ನಿರೂಪಿಸಿದ್ರೆ ಈ ಮನೇಲಿ ಅವಕಾಶ ಅಂತ ಹೇಳಿರೋದು, ನನ್ನ ಮನಸ್ಸಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದೇ ಇಲ್ಲ ಅಂತ ಹೇಳೇ ಬಿಡ್ತಾನೆ. ಆವಾಗ ಗೌರಿ ಫುಲ್ಲು ಕಂಗಾಲಾಗೋಗ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಆ ಗೌರಿಗೆ ಸೊಸೆ ಅಂತ ಪಟ್ಟ ಸಿಗುತ್ತಾ ಆ ಮನೇಲಿ? ಹಾಗೆ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಕೂಡ ಮದುವೆ ನೋಡೋಣ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.